ಸ್ನೇಹಿತರೆ ನಮಸ್ಕಾರ. ನಾನು ಹೇಮಂತ್ ಸಂಪಾಜೆ. ಇವತ್ತು ಬಹಳ ನೋವಿನ ಒಂದು ವಿಚಾರ, ನನಗೂ ಬಹಳ ವೈಯಕ್ತಿಕವಾಗಿ ಬಹಳ ಬೇಸರದ ಒಂದು ವಿಚಾರವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಜೀವನದಲ್ಲಿ ಹಠಾತ್ತಾಗಿ ಬರುವಂಥದ್ದನ್ನು ಊಹಿಸಿಕೊಳ್ಳೋದು ಭಾಳ ಕಷ್ಟ. ಜೀವನದಲ್ಲಿ ಆರೋಗ್ಯ ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದ್ರೆ ಏರುಪೇರಾಗಿ ಕುಟುಂಬ ಇಡೀ ಅತಂತ್ರ ಸ್ಥಿತಿಗೆ ಬಂದು ತಲುಪುವಂತಹ ಎಷ್ಟೋ ಘಟನೆಗಳನ್ನು ನಾವು ನೋಡಿದ್ದೇವೆ. ಅಂತಹ ಒಂದು ಘಟನೆಗೆ ನಮ್ಮ ಸುಳ್ಯ ಕೂಡ ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ಭಾಳ ಬೇಸರ ಆಗ್ತಾಯಿದೆ. ಒಬ್ಬರು ಪಾನ್ ಅಂಗಡಿಯನ್ನು ಇಟ್ಟುಕೊಂಡು ಜೀವನ ಮಾಡ್ತಿದ್ದಂಥ ವ್ಯಕ್ತಿ ಮುಂದೆ ಕುಟುಂಬವನ್ನೆಲ್ಲ ಸಾಕಬೇಕು ಕನಸು ಕಟ್ಟಿಕೊಂಡು ಜೀವನದಲ್ಲಿ ಏನೋ ಒಂದು ಬದುಕನ್ನು ಸಾಗಿಸ್ತಿದ್ದ, ಸಣ್ಣ ಸಂಸಾರದೊಂದಿಗೆ ತನ್ನ ಬದುಕನ್ನು ಸಾಗಿಸ್ತಿದ್ದಂಥ ವ್ಯಕ್ತಿ, ಅವರು ಹಠಾತ್ತಾಗಿ ಅವರಿಗೆ ಕ್ಯಾನ್ಸರ್ 4ನೇ ಸ್ಟೇಜ್ನಲ್ಲಿದೆ ಅನ್ನುವಂತಹ ಮಾಹಿತಿ ಅವರಿಗೆ ಬರುತ್ತೆ ವೈದ್ಯರಿಂದ. ಒಂಥರ ಸಿಡಿಲಾಘಾತ ಅಂತ ನಾವು ಅದನ್ನು ಹೇಳಬಹುದು. ಮನಸ್ಸಿಗೆ ಅದು ಬಡಿದಾಗ ಅವರು ಒಂಥರ ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ ಆಗಿರ್ಬೋದು ಪ್ಯಾನಿಕ್ ಆಗಿ ಹೋಗ್ತಾರೆ ಒಂದು ಕ್ಷಣದಲ್ಲಿ. ಅಯ್ಯೋ ಏನು ಮುಂದೆ ಗತಿ ನಮ್ಮದು ಅಂತ, ಫ್ಯಾಮಿಲಿದು ಗತಿ ಏನು ಅಂತ. ಆದರೆ ಈ ವ್ಯಕ್ತಿ ಆ ಒಂದು ಕಾಯಿಲೆಗೆ ಅವರು ಸವಾಲು ಹಾಕಿ ಬದುಕ್ತಾ ಇದ್ದಾರೆ ನಗುವಿನೊಂದಿಗೆ. ಜೀವನದಲ್ಲಿ ನಾನು ಏನೋ ಮಾಡ್ತೀನಿ, ಹೋಪ್ಸ್ ಕಳ್ಕೊಂಡಿಲ್ಲ, ಭರವಸೆ ಇದೆ, ನಾನು ಬದುಕ್ತೀನಿ ಅನ್ನುವಂಥ ಭಾವನೆಯೊಂದಿಗೆ ಜೀವನ ಮಾಡ್ತಿರುವಂಥ ಒಬ್ಬ ವ್ಯಕ್ತಿ ನಮಗೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ಬದುಕಲ್ಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ, ವಿಠ್ಠಲ ಅವರು. ವಿಠ್ಠಲ ಅವರೇ ನಮಸ್ತೆ. ಹೇಗಿದ್ದೀರಿ ಸರ್? ಓಕೆ, ಚೆನ್ನಾಗಿತ್ತು. ತಕ್ಕ ಮಟ್ಟಿಗೆ ಚೆಂದ ಇದ್ದೀನಿ. ನಿಮ್ಮನ್ನು ನೋಡಿದರೆ ನೀವು ಚೆನ್ನಾಗೇ ಇದ್ದೀರಿ. ನಿಮಗೆ ಯಾವುದೇ ರೀತಿಯಾದಂತಹ ಇದು ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ನಿಮ್ಮನ್ನು ನೋಡಿದಾಗ ಪ್ರತಿಯೊಬ್ಬರಿಗೆ ಹಾಗೆ ಅನಿಸುತ್ತೆ. ಆದರೆ ವೈದ್ಯರು ಏನು ಹೇಳಿದ್ದಾರೆ, ನಿಮ್ಮ ಜೊತೆ ಏನು ಮಾತಾಡಿದ್ದಾರೆ? ನನ್ನ ಜೊತೆ ಹೇಳಲಿಲ್ಲ, ನಮ್ಮ ಪರಿವಾರ ಜೊತೆ ಹೇಳಿದ್ದಾರೆ. ಹೆಂಡತಿಯೊಟ್ಟಿಗೆ ಮತ್ತು ಅಣ್ಣಂದಿರೊಟ್ಟಿಗೆ ಅವರಿಗೆ 4ನೇ ಸ್ಟೇಜ್ ಆಗಿದೆ, ಆದಷ್ಟು ಬೇಗ ನೀವು ಔಷಧಿ ತಗೋಬೇಕು, ಇಲ್ಲಾಂದರೆ ತುಂಬ ಕಷ್ಟ ಉಂಟು ಇವರಿಗೆ ಅಂತ. ಹಾಗಾಗಿ ಇಲ್ಲಿ ಖರ್ಚು ಮಾಡಲಿಕ್ಕೆ ನನಗೆ ಆಗೋದಿಲ್ಲ. ಇನ್ನು ಬೆಂಗಳೂರಿಗೆಲ್ಲ ಹೋಗಬೇಕಾಗುತ್ತೆ. ಭಾಳ ಕಷ್ಟದಲ್ಲಿದ್ದೀನಿ ಈಗ. ಏನಾದರೂ ಸಹಾಯ ಮಾಡಿದರೆ ಯಾರಾದರೂ ಆಗ್ಬೋದು. ಎಷ್ಟು ವರ್ಷದಿಂದ ನೀವು ಈ ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ರಿ? ಟ್ರೀಟ್ಮೆಂಟ್ ಈಗ 2 ತಿಂಗಳಿಂದ. ನಾನು ಯಾವಾಗ ಗೊತ್ತಾಗಿದ್ದು? ಗೊತ್ತಾಗಿದ್ದು ನಮಗೆ 1.5 ತಿಂಗಳಲ್ಲಿ. ಅಲ್ಲಿವರೆಗೆ ಜಾಂಡೀಸ್ ಅಂತ ಇತ್ತು. ಅದು ಜಾಂಡೀಸ್ ಹೋಗಿ ಲಿವರಿಗೆ ಹೋಗಿ ಅಟ್ಯಾಕ್ ಆಗಿ ಕ್ಯಾನ್ಸರಿಗೆ ಆಗಿದೆ ಅಂತ ಈಗ ಇತ್ತೀಚೆಗೆ ಹೇಳಿದರು 1.5 ತಿಂಗಳಲ್ಲಿ. ಮತ್ತು ನಾವು ಗುಣ ಆಗ್ಬೋದು ಅಂತ ನನಗೂ ಸಹ ಕನ್ಫರ್ಮ್ ಅಲ್ಲಿ ಹೇಳಲಿಲ್ಲ. ಮತ್ತು ಎಂತ ಮಾಡೋದು ಅಂತ ಈಗ ಕಷ್ಟದಲ್ಲಿದ್ದೀವಿ. ಈಗ ಬೆಂಗಳೂರಿಗೆ ಹೋಗುವಂಥ ಐಡಿಯಾದಲ್ಲಿ ಇದ್ದೇವೆ. ಎಲ್ಲಿಗೆ? ಬೆಂಗಳೂರಲ್ಲಿ ಕಿದ್ವಾಯಿ ಹಾಸ್ಪಿಟ್ಲಿಗೆ ಹೋಗುವಂತ ಇದ್ದೇನೆ. ಕಿದ್ವಾಯಿಗೆ. ಆಗ ಅಲ್ಲಿ ಹೋದರೆ 1-2 ತಿಂಗಳು 3 ತಿಂಗಳು ಅಲ್ಲಿ ಇರಬೇಕಾಗುತ್ತೆ. ಆಗ ಮನೆಯ ಪರಿಸ್ಥಿತಿ ಭಾರಿ ಕಷ್ಟದಲ್ಲಿದ್ದೆ. ಹಾಗೆ ಮಕ್ಕಳು ಶಾಲೆ ಹೋಗ್ತಾರೆ, ನಾನು ಬಾಡಿಗೆ ರೂಮಲ್ಲಿ ಇರುವುದು. ಬಾಡಿಗೆ ಎಷ್ಟು ಬಾಡಿಗೆ ಬರ್ತದೆ ಸರ್? ಬಾಡಿಗೆ ಇದು 6,000 ರೂಪಾಯಿ ಬಾಡಿಗೆ ತಿಂಗಳಿಗೆ. ಈಗ ನೀವು ನನ್ನ ಮೇಲೆ ಡಿಪೆಂಡ್ ಇತ್ತು ಇಷ್ಟು ದಿವಸ ನಿಮ್ಮನ್ನು ಕುಟುಂಬ ಅವಲಂಬಿಸಿತ್ತು. ಇವಾಗ ಸರ್ ಇವಾಗ ನೋಡಬೇಕು ಯಾರು ಮಾಡ್ತಾ ಇದ್ದಾರೆ ಈಗ? ಬಾಡಿಗೆಲ್ಲ ಕಟ್ಟಲಿಕ್ಕೆ ಬಾಡಿಗೆ ಕಟ್ಟಲಿಕ್ಕೆ 1-2 ತಿಂಗಳಾಯ್ತು. ಈಗ ಬಾಡಿಗೆ ಕಟ್ಟಲಿಕ್ಕೆ ಬೇರೆಯವರೆಲ್ಲ ಸಂಬಂಧಿಕರೆಲ್ಲ ಸ್ವಲ್ಪ ದುಡ್ಡು ಕೊಟ್ಟರು ಅಷ್ಟೇ. ಇನ್ನು ಮುಂದೆ ಸಂಬಂಧಿಕರು ಯಾವಾಗಲೂ ಕೊಡಲಿಕ್ಕೆ ಸಂಬಂಧಿಕರು ಕೊಡ್ಲಿಕ್ಕೆ ಆಗ್ತದಲ್ಲ? ಎಷ್ಟು ದಿವಸ ಕೊಡಲಿಕ್ಕೆ ಆಗ್ತದೆ? ಅವರು ಸಹ ಕೂಡ ಅಷ್ಟು ದಿವಸ ಕೊಡ್ತಾರೆ. ದೊಡ್ಡ ಪೈಸೆ ಇದ್ದವರು ನಮ್ಮನ್ನು ನೋಡೋದಿಲ್ಲ ಸಂಬಂಧಿಕರು. ಪಾಪದವರು ಅವರ ಕೈಯಲ್ಲಿ ಎಷ್ಟಾಗ್ತದೆ ಕೊಟ್ಟಿದ್ದಾರೆ. ನೀವು ಸುಳ್ಯದಲ್ಲಿ ಎಷ್ಟು ವರ್ಷದಿಂದ ಬೀಡ ಅಂಗಡಿಯಲ್ಲಿ? ಸುಳ್ಯದಲ್ಲಿ 30 ವರ್ಷ ಆಗ್ಬೋದು. 30 ವರ್ಷದಿಂದ ಬೀಡ ಅಂಗಡಿ ಇಟ್ಟಿದ್ರಿ. ಎಲ್ಲಿ ಇಟ್ಟಿದ್ರಿ ಸರ್? ಫಸ್ಟಿಗೆ ಕಾಲೇಜ್ ಹತ್ರ ಇಟ್ಟಿದ್ದೀನಿ, ತಾಲೂಕು ಆಫೀಸ್ ಎದುರುಗಡೆ. ಅಲ್ಲಿ ಒಂದು 10 ವರ್ಷ ಇದ್ದೆ. ಈಗ ಗಾಂಧಿನಗರದಲ್ಲಿ ಒಂದು 20 ವರ್ಷ ಆಯಿತು ನಾನು ಬಂದು. ಎಲ್ಲರೂ ಪರಿಚಯ ನನಗೆ. ಸುಳ್ಯದ ಎಲ್ಲರೂ ಪರಿಚಯ ಇಲ್ಲದೆ ಯಾರೂ ಇಲ್ಲ. ಇಲ್ಲಿ ಗಾಂಧಿನಗರ ಎಲ್ಲ ಶ್ರೀರಾಮಪೇಟೆ ಎಲ್ಲ ಪರಿಚಯ. ಎಲ್ಲರೂ ನಿಮಗೆ ಪರಿಚಯ ಇದ್ದಾರೆ ಅಲ್ವಾ? ಅವ್ರಿಗೆ ಯಾರಿಗೂ ಎಲ್ಲರಿಗೂ ಮಾಹಿತಿ ಮುಟ್ಟಿಲ್ಲ ಇದುವರೆಗೆ. ಈಗ ಆಗಿದೆ ಜಸ್ಟ್ 1.5 ತಿಂಗಳಿಂದ ನಿಮಗೆ ಬೆಳಕಿಗೆ ಬಂದಿದೆ. ಹೌದಾ? ನಾನು ಯಾರಿಗೂ ಹೇಳಲಿಲ್ಲ. ಈಗ ಒಂದು ರೀಸೆಂಟಾಗಿ ಒಂದು 15-20 ದಿವಸದಿಂದ ಎಲ್ಲರಿಗೂ ಸ್ಪ್ರೆಡ್ ಆಯಿತು. ಈಗೆಲ್ಲ ಆಗಿದೆ. ಯಾವುದು ಇನ್ಶೂರೆನ್ಸ್ ಇಲ್ವಾ ಸರ್? ಇನ್ಶೂರೆನ್ಸ್ ಯಾವುದಿಲ್ಲ, ಮಾಡಿಸ್ಲಿಲ್ಲ. ಯಾವ ಇನ್ಶೂರೆನ್ಸ್ ಕೂಡ ಇಲ್ಲ? ಓಕೆ. ಹೆಲ್ತ್ ಇನ್ಶೂರೆನ್ಸ್ ಏನಾದ್ರು ಮಾಡಿಸಿದ್ರೆ? ಇಲ್ಲ, ಮಾಡಿಸ್ಲಿಲ್ಲ. ಈಗ ನಾವು ಇಲ್ಲಿ ಬಡತನದಲ್ಲಿ ಇದರಲ್ಲೇ ಇತ್ತಲ್ಲ, ನಾವು ಕಟ್ಟೋದಿಲ್ಲಿಂದ ಕಟ್ಟಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ. ಮಕ್ಕಳಿಗೆ ಎಜುಕೇಷನ್ ಕಷ್ಟ ಆಗ್ತದೆ. ಹಾಗಾಗಿ ಅದರ ಒಂದು ಐಡಿಯಾದಲ್ಲಿ ಹೋಗಲಿಲ್ಲ ನಾವು. ಸಣ್ಣ ಪುಟ್ಟ ಇನ್ಸೂರೆನ್ಸ್ ಮಾಡಿದೆ. ಅದು 20 ವರ್ಷ ಸಿಗುವಂಥ ಹಂತದಲ್ಲಿ ಇನ್ಸೂರೆನ್ಸ್ ಎಲ್ಲ ನಮಗಿಲ್ಲ. ಸುತ್ತಮುತ್ತಲದವರೆಲ್ಲ ನನಗೆ ಹೇಳಿದರು, ಅವರು ಅನಾರೋಗ್ಯ ಪೀಡಿತರಾಗಿದ್ರು ಕೂಡ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ ಸರ್, ನೀವೊಮ್ಮೆ ನೋಡಬೇಕು ಅಂತ ನನ್ನ ಹತ್ರ ಹೇಳ್ತಾ ಇದ್ದರು. ಅವರ ಮುಖದಲ್ಲಿ ನಗು ಇದೆ ಸರ್, ಅವರು ಯಾವುದಕ್ಕೂ ಹೆದರಲಿಲ್ಲ, ಗಟ್ಟಿಯಾಗಿ ನಿಂತಿದ್ದಾರೆ ಅಂತ. ಇಲ್ಲ, ಈಗಲೂ ನನಗೆ ಹೋಪ್ಸ್ ಇದೆ, ಬದುಕ್ತೇನೆ ನಾನು.
ಖಂಡಿತ ಏನೂ ಆಗೋದಿಲ್ಲ ನನಗೆ. ಈ ಧೈರ್ಯ ನಿಮ್ಮ ಧೈರ್ಯ ಇದೆ. ನಿಜವಾಗಿಯೂ ಈ ಧೈರ್ಯ ನಿಮ್ಮನ್ನು ನಡೆಸ್ಕೊಂಡು ಹೋಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದು ನನಗೆ ಬಂದಿದ್ದೇ ಅಲ್ಲ ಕಾಯಿಲೆ, ಆಗಿದ್ದೇನೆ ನಾನು. ಆದರೆ ದೇವರ ದಯ, ಬದುಕಿದರೆ ಬದುಕ್ತೇನೆ. ಇಲ್ಲ, ನೀವು ಬದುಕ್ತೀರಿ. ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರೆ, ಯಾರು ನಿಮ್ಮನ್ನು ಕೈ ಬಿಡ್ಲಿಕ್ಕಿಲ್ಲ. ಪ್ರತಿಯೊಬ್ಬರು ಕೂಡ ನೀವೇ ಹೇಳಿದ್ರಿ, ಎಷ್ಟೋ ಜನ ನಿಮ್ಮ ಹತ್ರ ಬಂದು ಪಾನ್ ಬೀಡ ತಿಂದು ಹೋಗಿದ್ದಾರೆ ಅಲ್ವಾ? ಅವರೆಲ್ಲರೂ ಕೂಡ ನಿಮಗೆ ಸಹಾಯ ಮಾಡಿದ್ರು ಕೂಡ ನಿಮಗೆ ಗ್ಯಾರಂಟಿ ಬದುಕ್ಬೋದು. ಗ್ಯಾರಂಟಿ ಅಲ್ವಾ? ನೀವು ಏನು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಮಿತ್ರ ಬಳಗ ಇದೆ, ಒಟ್ಟಿಗೆ ನಿಮ್ಮ ಫ್ಯಾಮಿಲಿಯವರು ಕೂಡ ಇದ್ದಾರೆ. ಈಗ ಎಲ್ಲರೂ ಕೂಡ ನಿಮ್ಮನ್ನು, ಯಾರಿಗೂ ಗೊತ್ತಿಲ್ಲ ಹಿಂಗಾಗಿದೆ ಅಂತ, ಯಾರಿಗೂ ಗೊತ್ತಿಲ್ಲ ಅಲ್ವಾ? ಎಲ್ರಿಗೂ ಒಂದು ಎಲ್ಲರೂ ಕೂಡ ಈಗ ಒಂದು ಸಹಕಾರ ಮಾಡುವಂಥ ಸಮಯ ಅಂತ ನಾನು ಭಾವಿಸಿದ್ದೀನಿ ನಿಮಗೆ ಈ ಒಂದು ಸಂದರ್ಭದಲ್ಲಿ. ಈಗ ಎಷ್ಟು ಜನ ಮಕ್ಕಳು, ಫ್ಯಾಮಿಲಿ ಏನು? 2 ಜನ ಮಕ್ಕಳಿದ್ದಾರೆ. 2 ಮಕ್ಕಳು. ಮಿಸ್ಸಸ್ ಮನೆಯಲ್ಲಿರೋದು, ಕೆಲಸ ಮಾಡಿ ಸಣ್ಣ ಪುಟ್ಟ ಬಟ್ಟೆ ಎಲ್ಲ ಬರ್ತದೆ, ಹೊಲಿತಾರೆ, ಬ್ಲೌಸ್ ಎಲ್ಲ ಹೊಲಿತಾರೆ. ಆದರೆ ನಾವು ಶಾಪ್ ಅಂತ ಇಟ್ಟಿಲ್ಲಲ್ಲ, ಮನೆಗೆ ಇಷ್ಟು ಅಂತ ಬರ್ತದಲ್ಲ, ಪರಿಚಯದವರು ಮಾತ್ರ ಕೊಡೋದು. ಓಕೆ, ಆ ಥರದ ಜೀವನ ಆಗ್ತಾ ಉಂಟು. ಈಗ ಸ್ವಂತ ಮನೆ ಇದ್ದಿದ್ರೆ ತಲೆಬಿಸಿ ಇರಲಿಲ್ಲ, ಬಾಡಿಗೆ ಮನೆಯಲ್ಲಿ ಇರೋದು. ಗುಣವಾಗಿದ್ದೇನೆ ಅನ್ನೋದು ನನ್ನ ಭಾವನೆ. ಒಳಗಡೆ ಲಿವರ್ ಫುಲ್ಲು ಕ್ಯಾನ್ಸರ್ ಆಗಿದೆ, 4ನೇ ಸ್ಟೇಜಿಗೆ ಮುಟ್ಟಿದೆ ಅಂತ ಲಾಸ್ಟಿಗೆ ಮಾಹಿತಿ ಸಿಕ್ಕಿತು ನನಗೆ ಒಂದು 15-20 ದಿವಸದ ಹಿಂದೆ. ಓಕೆ. ಆದರೂ ನಾನು ಆ ವಾಪಸ್ ಕಳ್ಕೊಳ್ಳಿಲ್ಲ, ಬದುಕ್ತೇನೆ ನಾನು ಗ್ಯಾರಂಟಿ ಅಂತ. ಈಗ ನಿಮ್ಮ ಮಕ್ಕಳ ಫೀಸ್ ಎಲ್ಲ ಕಟ್ಟಲಿಕ್ಕೆ? ಫೀಸ್ ಎಲ್ಲ ಕಟ್ಟಲಿಕ್ಕೆ ಅರ್ಧ ಕಟ್ಟಿದ್ದೇನೆ, ಇನ್ನು ಅರ್ಧ ಬಾಕಿ ಉಂಟು. ಈಗ ಸರಿಯಾಗಿದ್ದಾಗ ಒಳ್ಳೆ ಸಂಪಾದನೆ ಇತ್ತು, ಇಂಗ್ಲೀಷ್ ಮೀಡಿಯಮ್ ಹಾಕಿದ್ದೇನೆ. ಈಗ ವಾಪಸ್ ಕಳ್ಕೊಂಡಿದ್ದೀನಿ, ಈಗ ಹಣದ ಮುಗ್ಗಟ್ಟು. ಸ್ನೇಹಿತರು, ಇವತ್ತು ನಮ್ಮ ಜೊತೆ ವಿಠಲ್ ಅವರ ಪತ್ನಿಯಾಗಿರುವಂಥ ರೂಪಾ ಅವರಿದ್ದಾರೆ. ರೂಪಾ ಅವರೇ ನಮಸ್ತೆ. ನಮಸ್ತೆ. 2 ಮಕ್ಕಳಿದ್ದಾರೆ. ಮಗ PUC ಅರ್ಧ ಆಗಿದೆ, ಮಗಳದು 8 ಅರ್ಧ ಆಗಿದೆ. ಇನ್ನು 2 ವರ್ಷ SLC ವರೆಗೆ ಓದಬೇಕಲ್ಲ ಮಕ್ಕಳು, ಹಾಗೆ SLC ವರೆಗೆ ಓದಬೇಕು. ಆ್ಯಕ್ಚುಲಿ ಅಂದರೆ ಈಗ ನೋಡಿ, ಈಗ ನೀವೇನೋ ಟೈಲರಿಂಗ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದಾರೆ. ಅದು ಸಣ್ಣ ಪುಟ್ಟ ಬಂದದ ಮನೆಯಲ್ಲಿ ಮಾಡ್ತೇನೆ, ತುಂಬ ಏನು ಬರುವುದಿಲ್ಲ ನನಗಿಲ್ಲಿ ಮನೆಯಲ್ಲಿ. ನಿಮಗೆ ಈಗ ನೆಕ್ಸ್ಟ್ ಈಗ ಫ್ಯೂಚರಲ್ಲಿ ಅಂದರೆ ಈಗ ನೆಕ್ಸ್ಟ್ ಮಂತಿನ ಬಾಡಿ ಕಟ್ಟಬೇಕು, ಅದು ಇದು ಅಂತೆಲ್ಲ ಒತ್ತಡಗಳು ಶುರುವಾಗ್ತವೆ ಒಂದರ ಮೇಲೆ ಒಂದು. ಆಗ ಇದನ್ನು ನಿಭಾಯಿಸಬೇಕು ಅಂತಾದರೆ ಈಗ ಈಗಿನ ಸ್ಥಿತಿಯಲ್ಲಿ ಮದ್ದಿಗೂ ಕೂಡ ಖರ್ಚು ಉಂಟು. ಹೌದು. ನೀವು ನಮ್ಮ ವೀಕ್ಷಕರ ಜೊತೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಏನು ಕೇಳಲಿಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ ಅಂತೇಳಿ? ನಿಮ್ಮ ಕೈಯಲ್ಲಿ ಎಷ್ಟು ಸಹಾಯ ಮಾಡಲಿಕ್ಕೆ ಆಗ್ತದೆ ಅಷ್ಟು ಸಹಾಯ ಮಾಡಿ. ನಿಮಗೆ ಪರಿಸ್ಥಿತಿ ಹೀಗೆ ಆಗಿ ಉಂಟು, ಮುಂದೆ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಹಾಗೆ ನಿಮ್ಮ ಯಜಮಾನರಿಗೆ ಈಗ ಆಯಿತು ಅಂತ ಯಾವಾಗ ಗೊತ್ತಾಯಿತು ನಿಮಗೆ? ನಮಗೆ ಮೊನ್ನೆ ಇತ್ತೀಚೆಗೆ ಒಂದು 15 ದಿನಕ್ಕೆ ನನ್ನ ಹತ್ರ ಹೇಳಿದ್ದು ಡಾಕ್ಟ್ರು, ಅಲ್ಲಿ ಪುತ್ತೂರಿಗೆ ಹೋದಾಗ. ಅದಕ್ಕಿಂತ ಮೊದಲು ನಮಗೆ ಹೀಗೆ ಆಗಿದೆ ಅಂತ. ಅವ್ರು ಫಸ್ಟ್ ನೀವು ಏನು ಅಂತ ಹೋಗಿ ಹಾಸ್ಪಿಟ್ಲಿಗೆ ಹೋಗಿದ್ದು, ಯಾವ ಕಾರಣಕ್ಕೆ ಅಂತ ಹೋದ್ರಿ? ಅವರಿಗೆ ಜಾಂಡಿಸ್ ಉಂಟು ಅಂತ ಹೇಳಿದ್ರು, ಹೆಪಟಿಕ್ಸ್ B ಮತ್ತು ಜಾಂಡಿಸ್ ಉಂಟು ಅಂತ ಹೇಳಿದರು. ಹಾಗೆ ನಾವು ಮಂಗಳೂರಿಗೆ ಕಳಿಸಿದ್ದು. ಅಲ್ಲಿ ಸಹ ಅವರು ನಮ್ಮ ಹತ್ರ ಹೇಳಿಲ್ಲ ಹೀಗೆ ಪ್ರಾಬ್ಲಮ್ ಉಂಟು, ಜಾಂಡಿಸ್ ಅಂತಲೇ ಹೇಳಿದವರು. ಆದರೆ ಲಿವರ್ ಸ್ವಲ್ಪ ಇನ್ಫೆಕ್ಷನ್ ಉಂಟು ಅಂತ ಹೇಳಿದರು. ಈಗ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಹೀಗೇನೆ. ಮತ್ತು ಲಾಸ್ಟಿಗೆ ಅವರನ್ನು ಕರ್ಕೊಂಡು ಹೋದ ಅವರೊಟ್ಟಿಗೆ ಹೇಳಿದರು, ಇವರ ಅಣ್ಣ ಹೋದ ಅವರೊಟ್ಟಿಗೆ ಹೇಳಿಲ್ಲ ಡಾಕ್ಟ್ರು ಸಹ. ಹಾಗೆ ಅವರು ಅಣ್ಣ ಮೊನ್ನೆ ನನಗೆ ಅವರಿಗೆ ಹೇಳಲಿಕ್ಕೆ ಬೇಡ, ಅಂದರೆ ಈಗ ಇರುವಾಗ ಹೇಗೆ ಹೇಳೋದು ಅಂತೇಳಿ ತುಂಬ ಭಯ ಇತ್ತು ಅವರಿಗೆ. ಹಾಗೆ ನಾವು ಪುತ್ತೂರಿಗೆ ಅವರಿಗೆ ವಿವೇಕ್ ಡಾಕ್ಟ್ರ್ ನಂಬರ್ ಕೊಟ್ಟಿದ್ರು. ಆಗ ಅಲ್ಲಿ ಟೆಸ್ಟಿಗೆ ಹೋಗ್ಲಿಕ್ಕೆ ಇತ್ತು. ಆಗ ನನ್ನ ಹತ್ರ ಹೇಳಿದರು ಹೀಗೆ ಆಗಿದೆ ಅಂತ. ಅಲ್ಲಿ ಸಹ ಡಾಕ್ಟ್ರು ತೋರಿಸುವಾಗ ಅವರು ಹೇಳಿದರು, ಹೌದು ಅದು ಫೈನಲ್ ಸ್ಟೇಜಿಗೆ ಹೋಗಿದೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲಮ್ಮ, ಇದ್ದಷ್ಟು ದಿನ ನೋಡ್ಕೊಳ್ಬೇಕಷ್ಟೇ ಅಂತ ಹೇಳಿದರು. ಒಮ್ಮೆ ಟೆಸ್ಟಿಗೆ ಕೊಟ್ಟರು, ಅಲ್ಲಿ ಜಾಂಡಿಸ್ ಸ್ವಲ್ಪ ಕಡಿಮೆ ಬಂತು. ಆಗ ಹೇಳಿದರು, ನೋಡುವ ಸ್ವಲ್ಪ ಟ್ರೀಟ್ಮೆಂಟ್ ಮಾಡುವ, ಹೇಗೆ ಆಗ್ತದೆ ಅಂತ ಹೇಳಿದರು. ಆಗ ನನಗೆ ಗೊತ್ತಾಗಿದೆ, ಒಂದು 15 ದಿನ ಆಯಿತು ಅಷ್ಟೇ ನನಗೆ ಗೊತ್ತಾಗಿ. ಹಾಂ, ಹೌದು. ಅದಕ್ಕೆ ಮುಂಚೆ ಅವರು ಕೆಲಸಕ್ಕೆಲ್ಲ ಹೋಗ್ತಾ ಇದ್ದಾರೆ? ಅವರು 2.5-3 ತಿಂಗಳ ಹತ್ರನೇ ಆಯಿತು ಮನೆಯಲ್ಲೇ ಕೂತು. ಅಂದರೆ ವೀಕ್ನೆಸ್ ಇತ್ತಲ್ಲ, ನಾವು ಜಾಂಡಿಸ್ ಅಂತೇಳಿ ಹಾಗೇನೆ ತಿಳ್ಕೊಂಡದ್ದು. ಅದು ನೀವು ಟ್ರೀಟ್ಮೆಂಟ್ಗೆ ತಕ್ಷಣ ಹೋಗಿದ್ದೀರಾ ಅಥವಾ ಸ್ವಲ್ಪ ಲೇಟ್ ಆಯಿತಾ ಹೋಗುವಾಗ? ನಾವು ಅವರಿಗೆ ಜಾಂಡಿಸ್ ಅಂದರೆ ಶಾಪಿಗೆ ಹೋಗುವಾಗಲೇ ಕಣ್ಣು ಸ್ವಲ್ಪ ಹಳದಿ ಎಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆಗ ಟೆಸ್ಟಿಗೆ ಹೋಗುವಾಗ ಇಲ್ಲಿ ಲ್ಯಾಬಲ್ಲಿ SBM ಲ್ಯಾಬಲ್ಲಿ ಹೇಳಿದ್ದು ಜಾಂಡಿಸ್ ಉಂಟು ಮತ್ತು ಲಿವರಿಗೆ ಚೂರು ಇನ್ಫೆಕ್ಷನ್ ಉಂಟು. ಹಾಗೆ ಹಿಮಕ ಡಾಕ್ಟ್ರಿಗೆ ತೋರಿಸಿದ್ದೇವೆ. ಅವರೊಂದು ಲಿವರ್ ಟೆಸ್ಟ್ ಮಾಡುವ ಹೆಪಟಿಕ್ಸ್ B ಅಂತೇಳಿ ಪಾಸಿಟಿವ್ ಬಂತಮ್ಮ, ನೀವು ಲಿವರ್ ಡಾಕ್ಟ್ರಿಗೆ ತೋರಿಸಿ, ಅವರು ಎಂತ ಹೇಳ್ತಾರೆ ಅದರ ಮೇಲೆ ಟ್ರೀಟ್ಮೆಂಟ್ ಮಾಡುವ ಅಂತ ಹೇಳಿದ್ದು. ಹಾಗೆ ನಾವು ಇನ್ನು ಇಲ್ಲಿ ತೋರಿಸು ಬೇಡ ಅಂತ ಆಗಲೇ ನಾವು ಮಂಗಳೂರಿಗೆ ಹೋಗಿದ್ದೇವೆ. ಒಂದು ವಾರದಲ್ಲಿ 2 ವಾರದಲ್ಲೆಲ್ಲ ಆಗಿದೆ, ಮಂಗಳೂರಿಗೆ ಹೋಗಿಲ್ಲ ತೋರಿಸಿ. ಆದರೆ ಅವರು ಹೇಳಿಲ್ಲ ನಮಗೆ ಡಾಕ್ಟ್ರು ಹೀಗೆ ಆಗಿದೆ ಅಂತೇಳಿ. ಮತ್ತು ಲಾಸ್ಟಿಗೆ ಮೊನ್ನೆ ಇತ್ತೀಚೆಗೆ ಒಂದು 15 ದಿನ ಮೊದಲು ನಮಗೆ ಗೊತ್ತಾದದು ಹೀಗೆ ಆಗಿದೆ ಅಂತೇಳಿ. ಹಾಗೆ ಅಲ್ಲಿವರೆಗೆ ಅವರು ಎಂತ ಹೇಳಲಿಲ್ಲ. ಹಾಗೆ ಮತ್ತೆ ಲಾಸ್ಟಿಗೆ ನಾವು ಪುನಃ ಈ KMC ಡಾಕ್ಟರ್ ಹತ್ರ ಹೋಗಿದ್ದೇವೆ, ಪ್ರೀತಮ್ ಡಾಕ್ಟರ್ ಹತ್ರ ಕೇಳಿದಾಗ ಅವರು ಹೇಳಿದರು, ಅದು ಒಂದು ಬಯೋಪ್ಸಿ ಅಂತ ಒಂದು ಟೆಸ್ಟ್ ಮಾಡಲಿಕ್ಕೆ ಉಂಟು, ಅದು ಮಾಡಿ ನೋಡುವ, ನೀವು ಬ್ಯಾಂಗ್ಳೂರಿಗೆ ಹೋಗೋದಾದರೆ ಹೋಗಿ ಅಂತ ಹೇಳಿದರು.
ಇನ್ನು ನಾವು ಬ್ಯಾಂಗ್ಳೂರಿಗೆ ಹೋಗುವಂತ ಇದ್ದಾರೆ ಅವರು. ಬಯೋಪ್ಸಿ ಟೆಸ್ಟ್ ಆಯಿತಾ? ಆಗಲಿಲ್ಲ, ಅದು ಆಗಬೇಕು. ಅದು ಇಲ್ಲಿ ಮಾಡಿದರೆ ತಗೊಳ್ಳೋದಿಲ್ಲ, ಬ್ಯಾಂಗ್ಳೂರಲ್ಲೇ ಮಾಡಬೇಕು ಅಂತ ಹೇಳಿದ್ದಾರೆ ಅವರು. ಕಿದ್ವಾಯಲ್ಲಿ? ಹಾಂ, ಕಿದ್ವಾಯಲ್ಲಿ ಮಾಡಬೇಕು ಅಂತ. ಹಾಗೆ ಇಲ್ಲಿವರೆಗೆ ಎಷ್ಟು ಖರ್ಚಾಗಿದೆ ಅಂತ ನಿಮಗೆ? ಇಲ್ಲಿವರೆಗೆ ಒಂದು 2 ಲಕ್ಷವರೆಗೆ ದಾಟಿದೆ, ನಮಗೆ ಜಾಸ್ತಿ ಆಗಿದೆ ಇಲ್ಲಿವರೆಗೆ. ಹಾಸ್ಪಿಟ್ಲ್ ಇದೆ ಅಲ್ಲ, ಸರ್ಜರಿ ಏನಾದ್ರು ಮಾಡಿದ್ರೆ? ಸರ್ಜರಿ ಮಾಡಲಿಲ್ಲ, ಅದು ಟೆಸ್ಟ್ ಇದು ಟೆಸ್ಟ್ ಅಂತೇಳಿ ಬೇರೆ ಬೇರೆ ಟೆಸ್ಟಿಗೆ ತುಂಬ ಹಣ ಆಗಿದೆ ನಮಗೆ. ಹೌದು, ಹಾಸ್ಪಿಟ್ಲ್ ಖರ್ಚೇ ಆಗಿದೆ, ನಮ್ಮ ಮನೆ ಖರ್ಚೆಲ್ಲ ಸೇರುವಾಗ ತುಂಬ ಆಗಿದೆ ನಮಗೆ. 2-3 ತಿಂಗಳಿಂದ ಶಾಪ್ ಬಂದೇ ಉಂಟು ನೋಡಿ. ಹಾಗೆ ಏನು ದುಡಿಮೆ ಇಲ್ಲ, ಈ ಬಾಡಿಗೆ ಮನೇಲಿ ಇರೋದಲ್ಲ ನಾವು. ಈಗ ನೀವು ಬಾಡಿಗೆ ಕಟ್ಟಿದ್ದೀರಾ? ಕಟ್ಲಿಕ್ಕೆ ಉಂಟು, ನಮಗೆ ಬಾಕಿ ಉಂಟು, ಕಟ್ಟಲಿಕ್ಕೆ ಬಾಕಿ ಉಂಟು. ನೋಡಿದ್ರಲ್ಲ, ಇವಾಗ ಹಠಾತ್ತಾಗಿ 1.5 ತಿಂಗಳಲ್ಲಿ ಅವರ ಕುಟುಂಬದಲ್ಲಿ ಯಾವ ಥರದ ಒಂದು ಇದಾಯಿತು ಅಂತೇಳಿ. ಇಂಥ ಕಷ್ಟಗಳು ಮನುಷ್ಯನ ಜೀವನದಲ್ಲಿ ಯಾವಾಗ ಬೇಕಾದರೆ ಬರ್ಬೋದು, ಹೇಗಿದ್ದವನು ಹೇಗೆ ಬೇಕಾದ್ರೆ ಆಗಿ ಹೋಗ್ಬೋದು. ಅಂತಹ ಕಷ್ಟ ಬಂದಾಗ ನಾವು ಅದನ್ನು ಹೇಗೆ ಎದುರಿಸುವುದು ಅಂತ ಕಲಿಬೇಕಾಗುತ್ತೆ. ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಬಾರ್ದು. ಅಂಥ ಸಂದರ್ಭದಲ್ಲಿ ಬದುಕಬೇಕು, ನಾನು ಗೆಲ್ತೇನೆ, ನನ್ನಿಂದ ಸಾಧ್ಯ ಅನ್ನುವಂಥ ಸೂತ್ರಗಳನ್ನು ಮಾತ್ರ ಅಳವಡಿಸಿಕೊಳ್ಳಬೇಕು. ದೇವರನ್ನು ನಂಬಬೇಕು. ಆ ದೇವರು ನಮ್ಮನ್ನು ಕೈ ಬಿಡಲಿಕ್ಕಿಲ್ಲ ಅಂತ ನಮ್ಮನ್ನು ಪರೀಕ್ಷೆ ಮಾಡುವ ಟೈಮು ಅಂತ ನಾವು ತಿಳ್ಕೊಳ್ಬೇಕು. ಯಾರೇ ಈಗ ವೀಕ್ಷಕರು ಇಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಈ ಮಾತು ಅನ್ವಯಿಸ್ತದೆ. ನಾವು ಕಷ್ಟಗಳು ಬಂದಾಗ ಗಟ್ಟಿಯಾಗಿ ನಿಂತು ಅದರ ವಿರುದ್ಧ ಹೋರಾಡಬೇಕು ಹೊರತು ಬೇರೆ ಯಾವ ನಿರ್ಧಾರವನ್ನು ಕೂಡ ನಾವು ತಗೊಳ್ಬಾರ್ದು. ಹಾಗೇ ನೋಡಿ, ಈ ಅಮ್ಮ ಹೇಳ್ತಾ ಇದ್ದಾರೆ, ಇವರು ನಾವು ಮುಂದಕ್ಕೆ ನಾನು ಈ ಕುಟುಂಬದ ಜವಾಬ್ದಾರಿಯನ್ನು ತಗೊಳ್ತೇನೆ. ಆದರೆ ಈಗಿನ ಸ್ಥಿತಿಯಲ್ಲಿ ಒಬ್ಬರು ಪಾನ್ ಮಸಾಲ ಮಾಡುವಂಥ ಸಣ್ಣ ವ್ಯಾಪಾರಿ ಒಂದು ಸಣ್ಣ ಗೂಡಂಗಡಿ ಸ್ಟಾಲ್ ಇಟ್ಕೊಂಡು ಮಾಡುವ ವ್ಯಾಪಾರಿ ಒಂದು 2.5 ಲಕ್ಷದಷ್ಟು ಖರ್ಚು ಮಾಡಿಕೊಂಡಿದ್ದಾರೆ ಕುಟುಂಬ. ಅವರ ಸಾಮರ್ಥ್ಯಕ್ಕೆ ಮೀರಿ ಅವರು ಖರ್ಚು ಮಾಡಿಯಾಗಿದೆ. ಅದೇ ಇನ್ನೂ ಈಗ ಅವರು ಬೆಂಗಳೂರಿಗೆ ಹೋಗಬೇಕು, ಅವ್ರನ್ನ ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋಗಬೇಕು, ಇದೆಲ್ಲವೂ ಕೂಡ ಇದೆ. ಹಾಗಾಗಿ ಎಲ್ಲರೂ ಕೂಡ ಸಾಕಷ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗ್ತದೋ ಅಷ್ಟು ಸಹಕಾರವನ್ನು ಈ ಕುಟುಂಬಕ್ಕೆ ನೀಡಿ. ಈ ಕುಟುಂಬ ನೆಮ್ಮದಿಯ ಜೀವನವನ್ನು ಮುಂದೆ ನಡೆಸಲಿಕ್ಕೆ ಏನೇನು ನೀವು ನಿಮ್ಮ ಕೈಯಲ್ಲಿ ಆದಂಥ ಸಹಕಾರವನ್ನು ಕೊಡಲಿಕ್ಕಾಗುತ್ತೆ. ಆ ಎಲ್ಲ ಸಹಕಾರವನ್ನು ಕೊಡಿ ಅಂತ ನಾವು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ. ಈ ಹಿಂದೆ ಕೂಡ ನಾವು ಮನವಿಯನ್ನು ಮಾಡಿಕೊಂಡಾಗ ಹೃದಯಪೂರ್ವಕವಾಗಿ ನಿಮ್ಮ ಕೈಯಿಂದ ಸಾಧ್ಯವಾಗಿ ಮಿಗಿಲಾದ್ದನ್ನು ಕೂಡ ನೀವು ಮಾಡಿದವರಿದ್ದೀರಿ. ಇವತ್ತು ನಮ್ಮ ಜೊತೆ ಲತೀಶ್ ಗುಂಡಿ ಅವರಿದ್ದಾರೆ, ಅವರ ಸ್ನೇಹಿತರು. ಲತೀಶಣ್ಣ ನಮಸ್ತೆ. ನೋಡಿ, ಇವತ್ತು ಪರಿಸ್ಥಿತಿ ಹೀಗೆ ಆಗೋಗಿದೆ. 1.5 ತಿಂಗಳಲ್ಲಿ ಎಷ್ಟು ಬದಲಾವಣೆ ಆಯಿತು. 1.5 ತಿಂಗಳಲ್ಲಿ ಒಬ್ಬರ ಜೀವನ ಹೇಗೋ ಹೋಗ್ತಿದ್ದ ಜೀವನ ಇನ್ನೆಲ್ಗೋ ಬಂದು ತಲುಪಿತು. ಹೌದೌದು. ನೀವು ನೋಡಿದಾಗೆ ಅವರ ಜೀವನದ ಮುಂದಿನ ಸ್ಥಿತಿ ಹೇಗೆ ಅಂತ ನಿಮಗೆ ಅನಿಸ್ತದೆ, ಮತ್ತು ಈಗ ಪ್ರೆಸೆಂಟ್ ಹೇಗಿದೆ ಅಂತ? ಈಗ ಅವರ ಹತ್ರ ಒಂದಿಷ್ಟು ನಾನು ಗೆಲ್ತೇನೆ ಮತ್ತು ನಾನು ನನ್ನ ಜೀವನವನ್ನು ಮುಂದುವರಿಸಿಕೊಂಡು ಹೋಗ್ತೇನೆ ಅನ್ನತಕ್ಕಂಥ ಛಲದಲ್ಲಿ ಅವರಿದ್ದಾರೆ. ಆದರೆ ಅವರ ಈಗಿರುವಂಥ ಡಾಕ್ಟ್ರು ಹೇಳಿರುವಂಥ ವರದಿಗಳೆಲ್ಲ ಕೂಡ ಒಂದಿಷ್ಟು ನಮಗೆ ನೋವಾಗ್ತದೆ. ಅದರ ಮಧ್ಯದಲ್ಲಿ ಆರ್ಥಿಕವಾಗಿರತಕ್ಕಂಥ ಅಡಚಣೆಗಳು, ಅವರಿಗೆ ಅವರೇ ಇಡೀ ಮನೆಗೆ ಅಡಿ ಎಲ್ಲವನ್ನು ಕೂಡ ಅವರೇ ನಿಭಾಯಿಸ್ತಿದ್ದಂತೆ. ಮಕ್ಕಳ ಖರ್ಚು, ಮನೆಯ ಖರ್ಚು, ಬಾಡಿಗೆ ಎಲ್ಲವನ್ನು. ಇವತ್ತು ಅಂಗಡಿ ಕಳೆದ 3 ತಿಂಗಳಿಂದ ಬಂದಾಗಿ ನಿಂತಿದೆ. ಅದು ಒಂದಿಷ್ಟು ಅವರ ಕಷ್ಟದ ದಿನಗಳು. ಹಾಗೆ ಮುಂದಿನ ದಿನದಲ್ಲಿ ಅವರಿಗೆ ಅದೇ ಸಮಾಜ ಅವರು ಮುಂದೊಂದು ಅಂದಿನ ಟೈಮ್ ಅವರು ಆರ್ಥಿಕವಾಗಿ ಇದ್ದಂಥ ಸಂದರ್ಭದಲ್ಲಿ ಯಾರಿಗೆ ಇಂಥ ಸಂದರ್ಭ ಬಂದಾಗ ಇವರು ಅವರಿಗೆ ಸಹಕಾರ ಮಾಡ್ತಿದ್ರು. ಯಾರಿಗೆ ಯಾರಾದರೂ ಬೇರೆಯವರು ಕಷ್ಟದಲ್ಲಿದ್ದವರಿಗೆ ಇವರು ಸಹಕಾರ ಮಾಡಿದ್ದಾರೆ, ನನಗೆ ಗೊತ್ತಿರುವಂಥದ್ದು. ಹಾಗಾಗಿ ಈಗ ಇವರು ಸಂಕಷ್ಟದಲ್ಲಿದ್ದಾರೆ, ಆರ್ಥಿಕವಾಗಿ ತುಂಬ ಕಷ್ಟ ಆಗಿದೆ. ಹಾಗಾಗಿ ಸಮಾಜ ಅವರ ಜೊತೆ ನಿಲ್ತಾರೆ ಅನ್ನುವಂಥ ನಂಬಿಕೆ, ಭರವಸೆ ನಮಗಿದೆ. ಹೌದು. ಓಕೆ, ನಿಮಗೆ ಯಾವಾಗ ಗೊತ್ತಾಯಿತು ಈ ವಿಷಯ? ನನಗೆ ಕಳೆದ 2 ವಾರಗಳ ಹಿಂದೆ ಅವರ ಆತ್ಮೀಯರೊಬ್ಬರು ನನ್ನ ಹತ್ರ ಹೇಳಿದ್ದಾರೆ ಹೀಗೆ ಅಂತ. ನಮ್ಮದು ಜನನಿ ಫ್ರೆಂಡ್ಸ್ ಕ್ಲಬ್ ಆಲೇಟಿ ಕಡೆಯಿಂದ ಏನಾದರೂ ಮಾಡ್ಬೋದಂತ. ಆದರೆ ನಮ್ಮಿಂದ ಮಾತ್ರ ಇದನ್ನು ಮಾಡೋದಕ್ಕಿಂತ ಸ್ವಲ್ಪ ಅಷ್ಟು ದೊಡ್ಡ ಹೊರೆ ಇದನ್ನು ನಿಭಾಯಿಸಲಿಕ್ಕೆ ಕಷ್ಟ. ಅದಕ್ಕೋಸ್ಕರ ನಿಮ್ಮ ವಾಹಿನಿಯ ಮುಖಾಂತರ, ನ್ಯೂಸ್ ನಾಟ್ ಔಟ್ನ ವಾಹಿನಿಯ ಮುಖಾಂತರ ಅದು ಸಮಾಜಕ್ಕೆ ಗೊತ್ತಾಗಿ ಸಮಾಜ ಎಲ್ಲರೂ ಕೂಡ ಇವರ ಜೊತೆ ನಿಲ್ತಾರೆ ಅನ್ನತಕ್ಕಂಥ ಭರವಸೆ ಕೂಡ ಇದೆ. ಅಂದರೆ ಇವರು ಎಲ್ಲರೊಟ್ಟಿಗೆ ನಿಂತವ್ರು, ಹಾಗಾಗಿ ಇವರ ಜೊತೆ ಅವರು ನಿಲ್ತಾರೆ ಅನ್ನತಕ್ಕಂಥ ಭರವಸೆ ನಮಗಿದೆ. ಸ್ನೇಹಿತರೆ, ನಾವು ಇವರಿಗೆ ವಿಠ್ಠಲ ಅವರಿಗೆ ಸಹಾಯ ಮಾಡಲಿಕ್ಕೆ ಬಂದಿರುವಂತಹ ಈ ಕ್ಷಣದಲ್ಲಿ ಒಂದು ತಾಂತ್ರಿಕ ಅಡಚಣೆ ಇದ್ದೇ ಇದೆ. ಯಾಕೆಂತೇಳಿದರೆ, ನಾವು ಕಳೆದ ಕೆಲವು ಸಲ ಹೆಲ್ಪ್ ಮಾಡಲಿಕ್ಕೆ ಜನಗಳಿಗೆ ಮುಂದಾದಾಗ ಯಾರು ಸಮಸ್ಯೆಗೊಳಗಾಗಿದ್ರೂ ಅವರ ಅಕೌಂಟ್ ನಂಬರನ್ನು ಕೊಡ್ತಾಯಿದ್ವಿ. ಆವಾಗ ಏನಾಗ್ತಾಯಿತ್ತು ಅಂತ ಹೇಳಿದರೆ, 50,000 ದಿವಸಕ್ಕೆ ಒಂದು ಅಕೌಂಟ್ ಟ್ರಾನ್ಸಾಕ್ಷನ್ ಆದಂಗೆ ಬ್ಯಾಂಕ್ನವರು ಮತ್ತೆ ಅದು ಗೂಗಲ್ ಪೇ ಆಗಲಿ ಯಾವುದೇ ನಂಬರ್ ಆಗಲಿ ಯಾವುದು ವರ್ಕ್ ಆಗೋದಿಲ್ಲ. ಅಂದರೆ 50,000 ಆದಂಗೆ ನಿಂತು ಹೋಗುತ್ತೆ. ಈ ಒಂದು ಕಾರಣಕ್ಕೆ ನಾವು ಈ ಸಲ ಆ ಥರ ಆಗಬಾರ್ದು. ಯಾಕೆಂತಂದರೆ ಸೇವಿಂಗ್ ಅಕೌಂಟಲ್ಲಿ ಆ ಥರದ ಪ್ರಾಬ್ಲಮ್ ಆಗುತ್ತೆ. ಕರೆಂಟ್ ಅಕೌಂಟ್ ಇರಬೇಕು. ಯಾವುದಾದ್ರು ಏನು ಮಾಡೋದು ಈಗ ಅಂತ ಹೇಳುವಂಥ ಡಿಸಿಷನ್ ಬಂದಾಗ ನಮಗೆ ಫಸ್ಟು ಇಲ್ಲಿ ನೆನಪಾಗಿದ್ದು, ಈ ಭಾಗದಲ್ಲಿ ನೆನಪಾಗಿದ್ದು ಆ್ಯಕ್ಟಿವ್ ಆಗಿರುವಂಥ ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟಿಂದ ನಮಗೆ ಏನಾದರೂ ಸಹಾಯ ಆಗ್ಬೋದಾ ಅಂಥೇಳಿ ನಾವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ತೇವೆ. ಆ ಸಂದರ್ಭದಲ್ಲಿ
ಇಲ್ಲಿಯ ಲತೀಶ್ ಗುಂಡಿ ಅವರಾಗಿರ್ಬೋದು, ಹಾಗೆಯೇ ಇವತ್ತು ನಮ್ಮ ಜೊತೆ ಇರುವಂತಹ ರಾಜೇಶ್ ಮೇನಾಲ್ ಅವರಾಗಿರ್ಬೋದು, ಅದರ ಕಾರ್ಯದರ್ಶಿಗಳು, ಅವರು ಕೂಡ ದೊಡ್ಡ ಮನಸ್ಸು ಮಾಡಿ ಏನಾದರೂ ಮಾಡಿ ನಾವು ಇದಕ್ಕೊಂದು ವ್ಯವಸ್ಥೆ ಮಾಡುವ, ಅವರ ಕಷ್ಟಕ್ಕೆ ನಾವು ಸ್ಪಂದಿಸುವ ಅಂತ ಹೇಳುವ ಕಾರಣಕ್ಕೆ ಅವರು ಏನು ಮಾಡಿದ್ರು ಅಂತ ಹೇಳಿದರೆ ನಮ್ಮ ಟ್ರಸ್ಟ್ ಮೂಲಕ, ಅಂದರೆ ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಏನಿದೆ ಆ ಮೂಲಕ ಅಕೌಂಟಲ್ಲಿ ನಾವು ಅವರಿಗೆ ಜಮೆ ಮಾಡುವಂಥ ಕೆಲಸ ಮಾಡುವ. ಯಾಕಂತಂದರೆ ಈ 50,000 ಆದಾಗೆ ಸ್ಟಕ್ ಆಗುತ್ತೆ, ಮತ್ತು 48 ಅವರ್ಸ್ ಕಳೆದು ಯಾರು ದುಡ್ಡು ಹಾಕಬೇಕಾಗುತ್ತೆ, ಅದು ಸಮಸ್ಯೆ. ನೀವು ವಿಡಿಯೋ ನೋಡ್ತಾ ಇದ್ದ ತಕ್ಷಣ ನಿಮಗೆ ದುಡ್ಡು ಹಾಕಲಿಕ್ಕೆ ಅನುಕೂಲ ಆಗಬೇಕು. 48 ಗಂಟೆಗಳ ಕಾಲ ಕಾದು ಮತ್ತೆ ಒಮ್ಮೆ ಬ್ಲಾಕ್ ಆಗಿ ಮತ್ತೆ ಇದು ಸಮಸ್ಯೆ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಟ್ರಸ್ಟ್ ಮೂಲಕವೇ, ಏನು ಸರ್, ಟ್ರಸ್ಟ್ ಮೂಲಕವೇ ನಾವು ಈ ಥರ ಹೋಗುವಂಥ ನಿರ್ಧಾರಕ್ಕೆ ಬಂದಾಗ ಇವರು ದೊಡ್ಡ ಮನಸ್ಸು ಮಾಡಿದರು. ಅದಕ್ಕೆ ಲತೀಶ್ ಗುಂಡೆ ಅವರು ಕೂಡ ಒಂದು ಕಾರಣರಾದರು. ಹಾಗಾಗಿ ಸರ್, ಇವತ್ತು ನೋಡಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಸೇವಾ ಭಾರತಿ ಕೈ ಜೋಡಿಸಿದೆ. ಸರ್, ವಿಠಲಣ್ಣ ಅವರ ಬಗ್ಗೆ ನೀವು ಹೇಳೋದಾದರೆ ನಿಮಗೆ ಎಷ್ಟು ವರ್ಷದ ಪರಿಚಯ ಮತ್ತು ಅವರ ಅನಾರೋಗ್ಯ ನಿಮಗೆ ಯಾವಾಗ ಗೊತ್ತಾಯಿತು ಅಂತೇಳಿ? ವಿಠಲಣ್ಣ ನಾನು ಕಾಲೇಜಿಗೆ ಹೋಗುವಾಗಲೇ ಪರಿಚಯ, ಅಂದರೆ ಸುಮಾರು 20 ವರ್ಷದ ಹಿಂದೆ ಅವರು KVG ಕ್ಯಾಂಪಸ್ನಲ್ಲಿ ಸಣ್ಣ ಬೀಡ ಉದ್ಯೋಗವನ್ನು ಬರ್ತಾಯಿದ್ರು. ಅದಾದ ನಂತರ ಅವರು ಇವತ್ತು ಗಾಂಧಿನಗರ ಆ ಭಾಗದಲ್ಲಿ ತನ್ನ ಅದೇ ಉದ್ಯಮವನ್ನು ಮಾಡ್ತಾಯಿದ್ದಾರೆ. ಅಂದರೆ ಸ್ವಲ್ಪ ಸೆಲ್ಫ್ ಎಂಪ್ಲಾಯ್ಮೆಂಟ್, ಅವರಿಗೇನದರಲ್ಲಿ ಭಾರೀ ಆದಾಯ ಬರ್ತದೆ ಅಂತ ಹೇಳಿದರೆ ಇವತ್ತಿನ ಕಾಲದಲ್ಲಿ ದೊಡ್ಡ ಆದಾಯದ ಉದ್ಯೋಗ ಅಲ್ಲ. ಅವರೊಬ್ಬ ದುಶ್ಚಟದಿಂದ ಕೂಡಿದಂಥ ವ್ಯಕ್ತಿ ಅಲ್ಲ. ಎಲ್ಲರೊಟ್ಟಿಗೂ ನಾವು ಕಾಲೇಜಿಗೆ ಹೋಗುವಾಗಲೇ ನಮ್ಮ ಜೊತೆಯಲ್ಲಿ ಅತ್ಯಂತ ಆತ್ಮೀಯವಾಗಿ ಬೆರೆಯುವಂತಹ ಸ್ವಭಾವ ಅವ್ರದ್ದು. ಇವತ್ತು ಕೂಡ ಸಿಕ್ಕಿದರೆ, ಎಲ್ಲ ಸಿಕ್ಕಿದರೂ ಕೂಡ ನಮಗೊಂದು ವಿಶ್ ಮಾಡಿ ನಮಸ್ಕಾರ ಮಾಡಿ ಮಾತನಾಡುವಂಥ ಸ್ವಭಾವ. ಹಾಗೆ 2 ಮಕ್ಕಳು ಅವರಿಗೆ. ಮುಂದಿನ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಅವರೇ ಜವಾಬ್ದಾರರು, ಅವರೇ ಅದಕ್ಕೆ ಸಂಪೂರ್ಣ ಮುಂದೆ ನಿಂತು ಅವರಿಗೆ ವಿದ್ಯಾಭ್ಯಾಸ ಇರ್ಬೋದು, ಆ ಮಕ್ಕಳ ಓದಿನ ಕಡೆಗೆ ಗಮನ ಕೊಡುವಂಥದ್ದು, ಇದೆಲ್ಲ ಅವರೇ ಮಾಡಬೇಕಾಗಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಅನಾರೋಗ್ಯ ಪೀಡಿತರಾದಾಗ ಒಟ್ಟು ಮನೆಯ ಒಂದು ಭರವಸೆಯನ್ನು ಅವರು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರವಾಗಿ ಒಬ್ಬ ಸಜ್ಜನ ವ್ಯಕ್ತಿಯಾದಂಥ, ಸಮಾಜದಲ್ಲಿ ಉತ್ತಮ ನಡತೆ ಇರುವಂಥ ಒಬ್ಬ ವ್ಯಕ್ತಿಗೆ ಆದಷ್ಟು ಸಹಕಾರವನ್ನು ಸಾರ್ವಜನಿಕರು ಮಾಡಬೇಕು ಅಂತ ನನ್ನ ವಿನಂತಿ. ನೀವು ಹೇಳುವ ಪ್ರಕಾರ ಯಾವ ಥರ ಈ ಒಂದು ಪ್ರೊಸೆಸನ್ನು ಮಾಡ್ಬೋದು ಅಂತ? ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಕಳೆದ 4-5 ವರ್ಷಗಳಿಂದ ಆ್ಯಂಬುಲೆನ್ಸ್ ಸೇವೆಯನ್ನು ಮಾಡ್ತಾ ಬರುವಂಥ ಒಂದು ಸಂಸ್ಥೆ. ಸುಳ್ಯದಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡ್ತಾಯಿದೆ. ಉದಾಹರಣೆಗೆ 2-3 ಮನೆಗಳನ್ನು ನಿರ್ಮಾಣ ಮಾಡಿಕೊಡುವಂಥದ್ದು. ಅಂದರೆ ಎಲ್ರಿಗಂತಲ್ಲ, ಯಾರು ಅಶಕ್ತರಿದ್ದಾರೆ ಅದರನ್ನು ಗುರುತು ಹಾಕಿ ಸಾರ್ವಜನಿಕರಿಂದ ಧನ ಸಂಗ್ರಹವನ್ನು ಮಾಡಿ ನಾವು ಈ ರೀತಿಯ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ತುಂಬ ಅಶಕ್ತರಾಗಿರುವಂಥವರು, ಹಣಕಾಸಿನ ಕಾರಣಕ್ಕೋಸ್ಕರ ಅವರಿಗೆ ಔಷಧಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ, ಹಣಕಾಸಿನ ಕಾರಣಕ್ಕೋಸ್ಕರ ಅವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಪಡೀಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಅವರನ್ನು ಗುರುತಿಸಿ ನಮ್ಮಿಂದ ಸಾಧ್ಯವಾದಷ್ಟು ದಾನಿಗಳ ಸಹಕಾರವನ್ನು ಕೋರಿ ಅವರಿಗೆ ಆ ರೀತಿಯ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಮಾಡ್ತಾಯಿದೆ. ಇವತ್ತು ನೀವು ಹೇಳಿದಾಗೆ ವಿಠಲನ್ನ ಕೂಡ ಅನಾರೋಗ್ಯ ಪೀಡಿತರಾಗಿ ತುಂಬ ಅವರಿಗೆ ಮುಂದಿನ ಚಿಕಿತ್ಸೆಗೆ ತುಂಬ ಹಣಕಾಸಿನ ತೊಂದರೆಗಳಾಗಿದೆ ಅವರಿಗೆ. ಅದಕ್ಕಾಗಿ ಸಾರ್ವಜನಿಕರಿಂದ ಹಣಕಾಸಿನ, ಅಂದರೆ ಅವರಿಗೆ ದಾನಿಗಳ ಮೂಲಕ ಸಹಕಾರವನ್ನು ಕೋರುವಂಥ ಹಿನ್ನೆಲೆಯಲ್ಲಿ ನಾವು ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಅನ್ನುವಂಥ ಆ ಟ್ರಸ್ಟಿಗೆ ನೀವು ಸಾರ್ವಜನಿಕರು ಸಹಕಾರವನ್ನು ಮಾಡಿದಾಗ, ಅದಕ್ಕೆ ಅಮೌಂಟನ್ನು ಹಾಕಿದಾಗ, ಅಥವಾ ಅದಕ್ಕೆ ನೀವು ಹಣವನ್ನು ಜಮೆ ಮಾಡಿದರೆ ಸಂಪೂರ್ಣ ಮೊತ್ತವನ್ನು ವಿಠಲನ ಆರೋಗ್ಯಕ್ಕೆ ಏನು ಅವರಿಗೆ ಅಗತ್ಯ ಇದೆ ಆ ಮೊತ್ತವನ್ನು ನಾವು ಅವರಿಗೆ ನೀಡುವಂಥ ಕೆಲಸವನ್ನು ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಮಾಡ್ತದೆ. ಈ ಒಂದು ಕಾರ್ಯದಲ್ಲಿ ಸೇವಾ ಭಾರತಿ ಟ್ರಸ್ಟ್ ಮೂಲಕ ಹಾಕುವಂಥದ್ದು ಜನಗಳಿಗೆ, ಹೆಚ್ಚಿನವರಿಗೆ ವಿಠಲ ಅವರ ನಂಬರ್ ಅಕೌಂಟ್ ಇಲ್ಲ, ಸೇವಾ ಭಾರತಿದಿದೆ ಅಂತ ಹೇಳುವಂಥ ಕಾರಣಕ್ಕೆ ಕೆಲವರು ಇಲ್ಲ ವಿಠಲ ಅವರದೇ ನಂಬರ್ ಕೊಡಿ ಅಂತ ಹೇಳುವ ಸಾಧ್ಯತೆಗಳು ಇದ್ದೇ ಇರ್ತದೆ. ಆ ಥರದ್ದು ಆಗಬಾರ್ದು ಅಂತಲೇ ನಾವು ಈ ಒಂದು ವಿಚಾರಕ್ಕೆ ಬಂದಿರೋದು. ಯಾಕಂದರೆ ಸೇವಾ ಭಾರತಿ ಅನ್ನೋದು ಎಷ್ಟು ಟ್ರಸ್ಟ್, ಜನಗಳಿಗೆ ಎಷ್ಟು ನಂಬಿಕೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು. ಸೇವಾ ಭಾರತಿ ಈಗಾಗಲೇ ತೀರಾ ಶಕ್ತರಿಗೆ, ನಾನು ಈಗಾಗಲೇ ಹೇಳಿದೆ, ಆ್ಯಂಬುಲೆನ್ಸ್ ಸೇವೆ, ಇವತ್ತು ತುಂಬ ಬಡವರಿಗೆ ಆ್ಯಂಬುಲೆನ್ಸ್ ಸೇವೆಯನ್ನು ಉಚಿತವಾಗಿ ಕೊಡುವಂಥ ಸೌಲಭ್ಯವನ್ನು ಇಟ್ಟುಕೊಂಡಿದೆ. ಅದೇ ರೀತಿ ಮನೆ ನಿರ್ಮಾಣ ಮಾಡಿಕೊಡುವಂಥದ್ದು ಇರ್ಬೋದು, ಅಥವಾ ನಾನು ಈಗಾಗಲೇ ಹೇಳಿದಂತೆ ತೀರಾ ಅಶಕ್ತರಿಗೆ ಔಷಧಿಯ ಕೊಡುವಂಥದ್ದು. ಅದೇ ರೀತಿ 2 ಫ್ಲಡ್ಗಳಾದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ ಅಲ್ಲಿ ಕೆಲಸ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಸೇವಾ ಭಾರತಿಯ ಬಗ್ಗೆ ಜನಮಾನಸದಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ. ಆ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಅಂತೂ ಅಭಿಪ್ರಾಯಕ್ಕಾಗಿ ಮಾಡ್ತಾಯಿದ್ದೇವೆ ಅಂತಲ್ಲ, ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನಾವು ಸೇವಾ ಚಟುವಟಿಕೆಗಳಲ್ಲಿ ನಮ್ಮ ಸಂಸ್ಥೆ ತೊಡಗಿಕೊಂಡಿದೆ. ಆ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇದರಲ್ಲಿ ನೀವು
ಆ ದಾನಿಗಳು ನೀಡಿರುವಂತಹ ಸಹಕಾರ ಅದು ಸಂಪೂರ್ಣವಾಗಿ ಯಾವ ಫಲಾನುಭವಿಗೆ ಸಿಗಬೇಕು ಅದು ಅವರಿಗೆ ಕೊಡುವಂಥ ಸಂಪೂರ್ಣ ಜವಾಬ್ದಾರಿ ಸೇವಾ ಭಾರತಿ ಟ್ರಸ್ಟಿಗಿದೆ. ನಾವು ಕೂಡ ಅದನ್ನೇ ಹೇಳ್ತೀವಿ. ಅಂದರೆ ಇದು ಈ ವಿಡಿಯೋ ಹೋಗ್ತಾ ಇದ್ದಾಗೆ ನೀವುಗಳು ಅಕೌಂಟಿಗೆ ಅವರಿಗೆ ನಿಮ್ಮ ಕೈಲಾದಷ್ಟು ಸಹಕಾರವನ್ನು ಮಾಡಿ ನಿಮಗೆ ಪಾರದರ್ಶಕವಾಗಿ ನಾವು ಈ ವ್ಯವಸ್ಥೆಯನ್ನು ತಲುಪಿಸ್ತೇವೆ ಅನ್ನುವಂತಹ ಭರವಸೆಯನ್ನು ನಾವು ನ್ಯೂಸ್ ನಾಟ್ ಔಟ್ ಮೂಲಕ ನಿಮಗೆ ಕೊಡ್ತೇವೆ. ಯಾಕಂದರೆ ಇದುವರೆಗೆ ನಾವು ಮಾಡಿದಂಥ ಕೆಲಸಗಳು, ಎಷ್ಟೋ ಸಹಾಯಗಳು ಪ್ರತಿಯೊಂದು ಕೂಡ ಜನರಿಗೆ ತಲುಪಿದೆ. ಯಾರಿಗೆ ತಲುಪಬೇಕೋ ಅವರಿಗೆ ಇನ್ ಟೈಮಲ್ಲಿ ತಲುಪಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸ್ನೇಹಿತರೆ, ಎಲ್ರಿಗೂ ಸ್ಫೂರ್ತಿಯಾಗಲಿ ಅಂತ ಹೇಳಿ ನಾನೇ ಮೊದಲನೇದಾಗಿ ವಾಲಂಟ್ರಿಯಾಗಿ ನಾನೇ ಸ್ಕ್ಯಾನ್ ಮಾಡ್ತಾಯಿದ್ದೀನಿ ಸೇವಾ ಭಾರತಿಗೆ. ನೋಡಿ, ಸೇವಾ ಭಾರತಿ ಹೆಲ್ಪ್ಲೈನ್ ಟ್ರಸ್ಟ್ ಸುಳ್ಯ ಅಂತ ಬರ್ತದೆ. ಎಷ್ಟೋ ಜನರಿಗೆ ಸಹಾಯವನ್ನು ಮಾಡಿದೆ ಈ ಥರ. ಹಾಗಾಗಿ ನಾನು ಆಗಲೇ ಹೇಳಿದೆ ಯಾವ ಕಾರಣಕ್ಕೋಸ್ಕರ ಸೇವಾ ಭಾರತಿ ಮೂಲಕ ನಾವು ಹೆಲ್ಪ್ ಮಾಡ್ತಾ ಇದ್ದೇವೆ ಅನ್ನೋ ಕಾರಣವನ್ನು ಕೂಡ ಹೇಳಿದೆ. ನಾನೀಗ ನನ್ನ ಕೈಯಲ್ಲಾದಂತಹ ಒಂದು ಸಹಕಾರವನ್ನು ಈ ಕುಟುಂಬಕ್ಕೆ ನೀಡ್ತಾ ಇದ್ದೀನಿ. ನೋಡ್ಬೋದು, ನನ್ನ ಕೈಯಲ್ಲಾದಂಥ ಒಂದು ಸಹಕಾರ ಈ ಕುಟುಂಬಕ್ಕೆ ಮೊದಲನೇದಾಗಿ ನಾನೇ ಕೊಡ್ತಾ ಇದ್ದೀನಿ. ಹಾಗೆ ನೀವು ಕೂಡ ಈ ಕುಟುಂಬಕ್ಕೆ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಸಕ್ಸಸ್ಫುಲ್ಲಾಗಿ ಕಳಿಸ್ಕೊಟ್ಟಿದ್ದೇನೆ. ದೇವರು ನಾವು ಒಬ್ಬರಿಗೆ ಹೆಲ್ಪ್ ಮಾಡಿದರೆ ನಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನುವಂತಹ ನಂಬಿಕೆ ನಮ್ಮಲ್ಲಿ ಇದೆ, ಅಗಾಧವಾಗಿ ಇದೆ ಅದು. ಸೊ ಅಂತಹ ನಂಬಿಕೆಗೆ ನಾವು ಎಲ್ಲರೂ ಕೂಡ ಆ ದೇವರ ಕೃಪೆಗೆ ಪಾತ್ರರಾಗಬೇಕು. ಇಂತಹ ಸಹಾಯವನ್ನು ಮಾಡ್ತಾ ಇದುವೇ ನಿಜವಾದ ದೇವರ ಸೇವೆ ಅಂತ ನಾನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.